ಶ್ರೀನಿವಾಸಪುರ ಎಪಿಎಂಸಿ ಕಚೇರಿ ಸಭಾಂಗಣದಲ್ಲಿ ಕೆಲಸ ನಿರ್ವಹಿಸುತ್ತಿರುವ ಅಧಿಕಾರಿಗಳು ಮತ್ತು ಸಿಬ್ಬಂದಿ ವರ್ಗ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ರೈತರ ಬೆಂಬಲ ಬೆಲೆ ಆನ್ಲೈನ್ ಮೂಲಕ ನೋಂದಣಿ ದಾಖಲೆ ಹಾಗೂ ಎಂಟ್ರಿ ಪಾಸ್ ನೀಡಲು ಮೂಲಕ ರೈತರ ದಾಖಲೆಗಳ ನೋಂದಾಯಿಸಿ ಮಾಡುವ ಬಗ್ಗೆ ಕಚೇರಿಯ ಅಧಿಕಾರಿಗಳು, ಕೋಲಾರ ಕೃಷಿ ಮಾರಾಟ ಇಲಾಖೆ ಸಹಾಯಕ ನಿರ್ದೇಶಕರು ರವಿಕುಮಾರ್ ಮತ್ತು ಶ್ರೀನಿವಾಸಪುರ ಎಪಿಎಂಸಿ ಕಾರ್ಯದರ್ಶಿ ಪಂಕಜ ಮೇಡನ್ ಹಾಗೂ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದು, ಕಾನೂನು ಚೌಕಟ್ಟಿನಲ್ಲಿ ರೈತರ ದಾಖಲೆಗಳು ಪಡೆದು ಎಪಿಎಂಸಿ ಕಚೇರಿ ಸಿಬ್ಬಂದಿ ವರ್ಗದವರ ಪ್ರತಿದಿನ ಸಕ್ರಿಯ ಕಾರ್ಯಕ್ರಮ ಸಮರ್ಪಕವಾಗಿ ನಿರ್ವಹಿಸಲು ಅಧಿಕಾರಿಗಳು ಸೂಚನೆ. ಈ ಸಮಯದಲ್ಲಿ ಎಪಿಎಂಸಿ ಕಚೇರಿಯ ಅಧಿಕಾರಿಗಳ ಪೂರ್ಣ ಮಾಹಿತಿ ರೈತರ ಬೆಂಬಲ ಬೆಲೆ ಬಗ್ಗೆ ಸೂಚನೆಗಳು ವ್ಯಕ್ತಪಡಿಸಿದರು. ಕೋಲಾರ ಜಿಲ್ಲೆ ಕೃಷಿ ಮಾರಾಟ ಇಲಾಖೆ ಸಹಾಯಕ ನಿರ್ದೇಶಕರಾಗಿರುವ ರವಿಕುಮಾರ್ ಈ ಮಾವು PDPS ಯೋಜನೆಯನ್ನ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಒಂದು ಸಹಯೋಗದಲ್ಲಿ ಇದನ್ನ ಜಾರಿಗೆ ತಂದಿರುತ್ತೆ. ಈ ಆದೇಶ ಬಂದು ಈಗ ಆಲ್ರೆಡಿ 2 ದಿವಸದಿಂದ ರೈತರ ಒಂದು ನೋಂದಣಿ ಪ್ರಕ್ರಿಯೆ ನಡೀತಾ ಇದೆ. ಈ ಬಾರಿ ರೈತರಿಗೆ ಯಾವುದೇ ತೊಂದರೆ ಆಗದಂತೆ ಈ ನೋಂದಣಿ ಪ್ರಕ್ರಿಯೆಯನ್ನ ನಾವು ಡಿಸೆಂಟ್ರಲೈಸೇಷನ್ ಮಾಡಲಾಗಿದೆ. ಎಲ್ಲವೂ ಕೂಡ ಜಿಲ್ಲೆಯ ಮಾನ್ಯ ಜಿಲ್ಲಾಧಿಕಾರಿಗಳ ಒಂದು ನಿರ್ದೇಶನದಂತೆ ಎಲ್ಲವೂ ಕೂಡ ನಡೀತಾ ಇದೆ ಪ್ರಕ್ರಿಯೆ. ಸೊ ರೈತರಿಗೆ ಅನುಕೂಲವಾಗುವಂತೆ ನಾವು ಮುಖ್ಯವಾಗಿ ಎಲ್ಲ ಹೋಬಳಿ ಕೇಂದ್ರಗಳಲ್ಲಿ ಕೇಂದ್ರಗಳನ್ನ ತೆರೆಯಲಾಗಿದೆ. ಹಾಗೆಯೇ APMC ಕಚೇರಿಯಲ್ಲೂ ಸಹಿತ ಶ್ರೀನಿವಾಸಪುರದಲ್ಲಿ ಒಂದು ನೋಂದಣಿ ಕೇಂದ್ರವನ್ನ ತೆರೆಯಲಾಗಿದ್ದು, ಎಲ್ಲ ರೈತರು ಕೂಡ ಅನುಕೂಲವಾಗೋ ಥರ ಮೊದಲಿಗೆ ಅವರು ಈ ಒಂದು ಯೋಜನೆಯಡಿ ನೋಂದಾಯಿಸಿಕೊಳ್ಬೇಕಾಗಿರ್ತದೆ. ನೋಂದಾಯಿಸಿಕೊಂಡ ನಂತರ ಅವರು ತಮ್ಮ ಏನು ಬೆಳೆದಿರ್ತಾರೆ ತೋತಾಪುರಿ, ಮ್ಯಾಂಗೋ ಅಥವಾ ಮಾವಿನ ಕಾಯಿಯನ್ನ ಈ ಮಾರ್ಕೆಟ್ಗೆ ತಗೊಂಬರೋ ಮೊದಲು ಒಂದು ಚೆಕ್ ಪೋಸ್ಟ್ ಅಂತ ನಾವು ಕಾಲೋನಿ ಗೇಟ್ ಶ್ರೀನಿವಾಸಪುರ ಮಾರುಕಟ್ಟೆ ಪ್ರಾಂಗಣದ ಒಂದು ಹೊರವಲಯದಲ್ಲಿ ಚೆಕ್ ಪೋಸ್ಟ್ ಅನ್ನು ನಿರ್ಮಾಣ ಮಾಡಿದ್ದೀವಿ. ಅಲ್ಲಿ ನಿರ್ಮಾಣದಲ್ಲಿ ಆ ಒಂದು ಜಾಗದಲ್ಲಿ ಅವರು ಒಂದು ಗೇಟ್ ಎಂಟ್ರಿ ಸ್ಲಿಪ್ ಅಂತ ತೆಗೆದುಕೋಬೇಕಾಗುತ್ತೆ. ತೆಗೆದುಕೊಂಡು ಈಗಾಗಲೇ ತಮ್ಮ 1-2 ಜನ ಸ್ಟಾರ್ಟ್ ಮಾಡಿದ್ರಲ್ಲ, ಈ ರೈತರಿಗೆ ಒಂದು ಟೋಕನ್ ವಿಚಾರ ಗೇಟ್ ಈಗಾಗಲೇ ಸುಮಾರು ಕಡೆ ಮಾಡಿದಿರಲ್ಲ, ಎಲ್ಲ ಅವತ್ತು ಇಶ್ಯೂ ಮಾಡಿಬಿಟ್ಟು ಯಾವ ರೀತಿ ನಿಮ್ಮ ಒಂದು APMC ಕಚೇರಿಯಿಂದ ಕಾರ್ಯದರ್ಶಿ ಮತ್ತು ಸಿಬ್ಬಂದಿ ವರ್ಗ ಮತ್ತು ಈಗಾಗಲೇ ಕೆಲವೊಂದು ಡಿಪಾರ್ಟ್ಮೆಂಟ್ಸ್ ವರ್ಕ್ ತಗೊಂಡಿದಾರಲ್ಲ, ಯಾವ ರೀತಿ ಆ ರೈತರಿಗೆ ಒಂದು ಡಾಟಾ ಎಂಟ್ರಿ ಆಗ್ಬೋದು, ಇನ್ನೊಂದು ಆಗ್ಬೋದು, ಯಾವ ರೀತಿ ಸಮರ್ಪಕ ನೀಡ್ತಾ ಇದೆ? ಈಗ ಆಲ್ರೆಡಿ ಹೇಳಿದ್ದೀವಿ ನಾವು. ಏನು ಅಲ್ಲಿ ಗೇಟ್ ಎಂಟ್ರಿ ತಗೋತಾರೆ, ತಗೊಂಬಂದಾದ್ಮೇಲೆ ಅವರು ಅದೇ ಥರವಾದ ವೇ ಬ್ರಿಡ್ಜ್ ಸ್ಲಿಪ್ ಇರ್ತದೆ ಮತ್ತು ಮಂಡಿ ಮಾರಾಟ ಬಿಲ್ ಇರ್ತದೆ. ಆ 3 ತೆಗೆದುಕೊಂಡ್ಬಂದು APMC ಕಚೇರಿಗೆ ಅವರು ಕೊಡ್ತಾರೆ. APMC ಕಚೇರಿ ತದನಂತರ ರೆಮ್ಸ್ ಅನ್ನೋ ಒಂದು ಪೋರ್ಟಲ್ನಲ್ಲಿ ಅದನ್ನ ದಾಖಲು ಮಾಡ್ತಾರೆ. ಈ ಎಲ್ಲ ವಿವರಗಳನ್ನ ಈ ರೈತರ ಏನು ನೋಂದಣಿ ಮಾಡ್ಕೊಂಡಿದ್ದಾರೆ ಮತ್ತು ಹಾಗೆಯೇ ಅವರು ಮಾರಾಟ ಏನು ಮಾಡಿದ್ದಾರೆ, ಯಾವ ಮಂಡಿಯಲ್ಲಿ ಮಾರಾಟ ಮಾಡಿದ್ದಾರೆ, ಎಷ್ಟು ಕ್ವಾಂಟಿಟಿ ಮಾರಾಟ ಮಾಡಿದ್ದಾರೆ, ಯಾವ ಬೆಲೆಗೆ ಮಾರಾಟ ಮಾಡಿದ್ದಾರೆ ಅನ್ನೋಂಥ ಎಲ್ಲ ವಿವರಗಳನ್ನು ರೆಮ್ಸ್ ರಾಷ್ಟ್ರೀಯ ಮಾರುಕಟ್ಟೆ ಸೇವೆ ಅನ್ನೋವಂಥ ಒಂದು ಪೋರ್ಟಲ್ನಲ್ಲಿ ಇದನ್ನೆಲ್ಲವೂ ಕೂಡ ರೆಕಾರ್ಡ್ ಆಗುತ್ತೆ, ಎಂಟ್ರಿ ಮಾಡ್ತಾರೆ. ಈ ಎಂಟ್ರಿ ಮಾಡಿದ ನಂತರ ಈ ಎಲ್ಲ ವಿವರಗಳು ಸಹಿತ ನಾವು ಮ್ಯಾಂಗೋ ಬೋರ್ಡ್ಗೆ, ಅಂದರೆ ಮಾವು ಅಭಿವೃದ್ಧಿ ಮಂಡಳಿಯವರಿಗೆ ಇದನ್ನು ನಾವು ಕೊಡ್ತೀವಿ. ಅವರು ಅದನ್ನು ಆ ರೈತರಿಗೆ DBT ಮೂಲಕ ಪಾವತಿ ಮಾಡೋದಕ್ಕೆ ಕ್ರಮವನ್ನು ವಹಿಸ್ತಾರೆ. ನೇರವಾಗಿ ಅವ್ರ ಅಕೌಂಟ್ಗೆ ಬರುತ್ತೆ, ರೈತರ ಖಾತೆಗೆ ನೇರವಾಗಿ DBT, ಡೈರೆಕ್ಟ್ ಬೆನಿಫಿಷಿಯರಿ ಟ್ರಾನ್ಸ್ಫರ್ ಅವ್ರಿಗೆ ಬರುತ್ತೆ. ಹೌದು. ತಾವು ಇಲ್ಲಿಂದ ರೈತ ಕೊಡುವಂತ ಟೋಕನ್ಸ್ ಆಗಿದೆ, ರಿಪೋರ್ಟ್ಸ್ ಕಳಿಸೋದು ತಮ್ಮ ಜವಾಬ್ದಾರಿ, ಹಣ ಅವರು ಕಳಿಸೋದು ಅಲ್ಲಿಂದ ನೇರವಾಗಿ. ಹೌದು. ಈ ಮಾವು PDPS ಯೋಜನೆಯಡಿ ಒಂದು ಕೇಂದ್ರ ಸರ್ಕಾರವು ಮಾರುಕಟ್ಟೆ ಮಧ್ಯಪ್ರವೇಶ ದರ ಅಂತ 17 ರೂಪಾಯಿ 50 ಪೈಸೆ 1 kgಗೆ ನಿಗದಿ ಮಾಡಿರುತ್ತೆ. ಸೊ ಇದರಲ್ಲಿ 25% ಅಂದರೆ 4 ರೂಪಾಯಿ 37 ಪೈಸೆ 1 kgಗೆ ಸರ್ಕಾರ ಈ ಒಂದು ಪರಿಹಾರವನ್ನು ಕೊಡಬೇಕು. ಈ 17 ರೂಪಾಯಿ 50 ಪೈಸೆಗಿನ್ನ ಕಡಿಮೆ ಹೋದಂಥ ಸಂದರ್ಭದಲ್ಲಿ ಈ 4 ರೂಪಾಯಿ 37 ಪೈಸೆ ಪರ್ kgಗೆ ರೈತರಿಗೆ ಕೊಡಬೇಕು ಅಂತ ಒಂದು ಆದೇಶ ಆಗಿರುತ್ತದೆ. ಇದು ರೈತರಿಗೆ ಎಷ್ಟು ಲಿಮಿಟ್ ಇದೆ ಅಂತಂದರೆ, ಒಬ್ಬ ರೈತರಿಗೆ 1 ಎಕರೆಗೆ 40 ಕ್ವಿಂಟಾಲ್, ಗರಿಷ್ಠ 5 ಎಕರೆವರೆಗೂ 200 ಕ್ವಿಂಟಾಲ್ವರೆಗೂ ಅವ್ರಿಗೆ ತಗೊಳ್ಳೋದಕ್ಕೆ ಅವಕಾಶ ಇರುತ್ತೆ. ಅವರು ಮಾರುಕಟ್ಟೆ ಒಳಗಡೆ ಇರುವಂಥ ಒಂದು ಮಂಡಿಗೆ ಅದನ್ನ ಅವರು ಮಾರಾಟ ಮಾಡಬೇಕಾಗ್ತದೆ. ಆ ಮಾರಾಟ ಮಾಡೋಕ್ಕೆ ಮುಂಚೆ ಅದನ್ನ ವೇ ಬ್ರಿಡ್ಜಲ್ಲಿ ತೂಕ ಮಾಡಿಸ್ಕೋಬೇಕಾಗ್ತದೆ. ಸೊ ಒನ್ಸು ಗೇಟ್ ಎಂಟ್ರಿ ಸ್ಲಿಪ್ ತಗೋಬೇಕು ಪ್ರತಿ ಗಾಡಿಗೂ ಸಹಿತ, ಆಮೇಲೆ ವೇ ಬ್ರಿಡ್ಜಲ್ಲಿ ತೂಕ ಮಾಡಬೇಕು, ಮತ್ತೆ ನಂತರ ಮಂಡಿಯಲ್ಲಿ ಅವರು ಮಾರಾಟ ಮಾಡಿದ್ದಕ್ಕೆ ಬಿಲ್ಲನ್ನು ತಗೋಬೇಕಾಗುತ್ತೆ. ಈ ಥರ ಅವರು ಎಷ್ಟು
ಅವರು ತಮ್ಮ ಟ್ರಿಪ್ ಹೊಡಿತಾರೆ ಅಥವಾ ಎಷ್ಟು ಗಾಡಿಗಳು ತಗೊಬರ್ತಾರೆ ಅಷ್ಟು ಟ್ರ್ಯಾಕ್ಟರ್ಗಳು ಕೂಡ ಈ ರೀತಿಯಾದಂಥ ಒಂದು ವಿಧಾನವನ್ನು ಅವರು ಅನುಸರಿಸ್ಕೋಬೇಕಾಗುತ್ತೆ. ಕೊನೆಯಲ್ಲಿ ಅವರು ಎಷ್ಟು ಟೋಟಲ್ ಆಗಿ ಬೆಳೆದಿದ್ದಾರೆ ಅಥವಾ ಅವರು ತಂದಿದ್ದಾರೆ ಗಾಡಿಗಳಲ್ಲಿ ಅವೆಲ್ಲವನ್ನು ಸೇರಿಸಿ ನಮ್ಮ APMC ಕೇಂದ್ರದಲ್ಲಿ ಆ ಎಲ್ಲ ದಾಖಲೆಗಳನ್ನು ನೀಡಿ ಅವರು ಒಂದು ಅಕ್ಲಾಯ್ಮೆಂಟನ್ನು ಪಡ್ಕೋಬೇಕಾಗುತ್ತೆ. ಆ ದಾಖಲೆಗಳನ್ನು ನೀಡುವಂಥ ಸಂದರ್ಭದಲ್ಲಿ ಅವರು ಗೇಟ್ ಎಂಟ್ರಿ ಸ್ಲಿಪ್ಪು ಪಡೆದಿರುವಂಥದ್ದು, ಅದರ ನಂತರ ವೇ ಬ್ರಿಡ್ಜ್ದಲ್ಲಿ ತೂಕ ಹಾಕಿರುವಂಥದ್ದು, ಅದರ ಹಿಂಭಾಗದಲ್ಲಿ ಮತ್ತು ಆ ಮಂಡಿಯಲ್ಲಿ ಮಾರಾಟ ಮಾಡಿರುವಂಥದ್ದಕ್ಕೆ ಕೊಟ್ಟಿರುವಂಥ ಬಿಲ್ಲು, ಇದನ್ನು ಅವರು ಲಗತ್ತು ಮಾಡಿ ನಮ್ಮ APMC ಕಚೇರಿಯಲ್ಲಿ ಕೊಡಬೇಕಾಗುತ್ತೆ. ಸೊ ಇದು ಒಟ್ಟು 30 ದಿನಗಳ ಒಂದು ಪ್ರಕ್ರಿಯೆ ಆಗಿರುತ್ತೆ. ಈಗ ಆಲ್ರೆಡಿ ಇದು ಸ್ಟಾರ್ಟ್ ಆಗಿ 2 ದಿನ ಆಗಿದೆ. ಈ ನಿನ್ನೆವರೆಗೂ ಕೂಡ 2 ದಿವಸದಲ್ಲಿ ಟೋಟಲ್ ಆಗಿ 1862 ಗೇಟ್ ಪಾಸ್ಗಳನ್ನು APMC ಶ್ರೀನಿವಾಸಪುರದವರು ಇಶ್ಯೂ ಮಾಡಿರುತ್ತಾರೆ. ನಾನು APMC ಸೆಕ್ರೆಟರಿ ಪಂಕಜ. ಈಗ PDPS ಯೋಜನೆ ಜಾರಿಯಾಗಿದೆ. ರಿಜಿಸ್ಟ್ರೇಷನ್ ತೋಟಗಾರಿಕೆ ಇಲಾಖೆಯಿಂದ ಟೀಮ್ ಇದೆ, ಅವ್ರು ಬಂದು ಮಾಡ್ತಾ ಇದ್ದಾರೆ. ರಿಜಿಸ್ಟ್ರೇಷನ್ ಟೋಕನ್ ನಂಬರ್ ಇಶ್ಯೂ ಮಾಡಿಕೊಂಡು ಮಾಡಿಸ್ತಾ ಇದ್ದಾರೆ. ಈಗಾಗಲೇ ತಾವು ಟೋಕನ್ ಇಶ್ಯೂ ಮಾಡ್ತಾ ಇದ್ದಾರಲ್ಲ, ಎಷ್ಟು ದಿನದಿಂದ ಮಾಡ್ತಾ ಇದ್ರಿ? ಈ ತಾಲೂಕು ವ್ಯಾಪ್ತಿ ಎಷ್ಟು ರೈತರು ಬಂದಿದ್ದಾರೆ? ಎಷ್ಟು ರೈತರಿಗೆ ಡಿಸ್ಪ್ಯಾಚ್ ಮಾಡಿ ಟೋಕನ್ ಸಾಧ್ಯ ಹೇಳಿ? ಈಗ ನಾವು 27ರಿಂದ ಇಶ್ಯೂ ಮಾಡಿದ್ದೀವಿ ಟೋಕನು. ಅವಾಗಿಂದ ರಿಜಿಸ್ಟ್ರೇಷನ್ ನಡೀತಾ ಇದೆ. ಇಲ್ಲಿವರೆಗೂ ನಿನ್ನೆ ಅಲ್ಲಿ ಚೆಕ್ ಪೋಸ್ಟ್ ಅಲ್ಲಿ 1529 ಒಟ್ಟು ಎಷ್ಟು ಬೇಕು ಅಂತ ನಮ್ಗೆ. ನಾನು ಶ್ರೀನಿವಾಸಪುರ APMC ಸೆಕ್ರೆಟರಿ ಪಂಕಜ ಅಂತ. 27ನೇ ತಾರೀಕಿಂದ PDPS ಯೋಜನೆ ರಿಜಿಸ್ಟ್ರೇಷನ್ ಜಾರಿಯಾಗಿದೆ. ಇಲ್ಲಿವರೆಗೂ 1862 ಗೇಟ್ ಎಂಟ್ರಿ ಸ್ಲಿಪ್ ವಿತರಣೆ ಆಗಿದೆ. ರೈತರು ಕ್ಯೂ ಅಲ್ಲಿ ಬಂದು ಎಲ್ಲ ರಿಜಿಸ್ಟ್ರೇಷನ್ ಮಾಡ್ಕೊಂಡು ರೈತರಿಗೆ ನಿಮ್ಮ APMC ಇಂದ ಟೋಕನ್ಸ್ ವಿಚಾರದಲ್ಲಿ ಲಾಸ್ಟ್ ಡೇಟ್ ಯಾವತ್ತಿದೆ? ಇನ್ನು ಎಷ್ಟು ದಿನ ಯಾವ ರೀತಿ ಅವ್ರ ಸಂಪರ್ಕ ನಿಮಗೆ ನಿಮ್ಮ ಒಂದು ಸಹಕಾರ ರೈತರಿಗೆ ಇರುತ್ತೆ? ಲಾಸ್ಟ್ ಡೇಟ್ 27 30 ದಿನ ಜಾರಿಯಾಗಿ PDPS ಯೋಜನೆ ಜಾರಿಯಾಗಿ ದಿನಾಂಕದಿಂದ 30 ದಿನಗಳ ರೈತರಿಗೆ ಖರೀದಿ ಮಾಡ್ತಾರೆ PDPS ಯೋಜನೆಯಡಿ. ಒಳ್ಳೆಯ ಬಾಗ తీసుకో బా
ಆಯ್ತು ನೋಡಪ್ಪ. ಯಾಕೆ ಏನು